ವರ್ಷ ಆದ ನಂತರ ಜೂನ್ ನಲ್ಲಿ ಇಷ್ಟು ದೊಡ್ಡ ಮಳೆ ಬಂದಿದೆ. ಬೆಂಗಳೂರು ನಾಗರಿಕರು ಬಹಳ ಸಂತೋಷದಿಂದ ಮಳೆನ ಸ್ವೀಕಾರ ಮಾಡಿದ್ದಾರೆ. ನಾನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ಯಾರಿಗೂ ಕೂಡ ತೊಂದರೆ ಆಗಿಲ್ಲ. 3 ಜನರಿಗೆ ಮಾತ್ರ ಗಾಯ ಆಗಿದೆ. ಕೆಲವು ಕಡೆ ಕೆಲವು ವಾಹನಗಳು ಮರ ಬಿದ್ದದ್ರಿಂದ ಜಖಮಾಗಿದೆ. 265 ಮರಗಳು ಬಿದ್ದಿದೆ. 96 ಮರಗಳನ್ನ ಇನ್ನ ಕ್ಲಿಯರ್ ಮಾಡಬೇಕಾಗಿದೆ. ಕ್ಲಿಯರ್ ಮಾಡಿದ್ದಾರೆ. ಕೊಂಬೆಗಳು ಸುಮಾರು 365 ಬಿದ್ದಿದೆ. ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಕಂಟ್ರೋಲ್ ರೂಮ್ 24/7 ಕೆಲಸ ಮಾಡ್ತಾ ಇದೆ. ನನಗೂ ಅದು ಕನೆಕ್ಟ್ ಕೊಡಿ ಅಂತ ಹೇಳಿದ್ದೆ. ನನ್ನ ಮನೆಗೂ ಒಂದು ಕನೆಕ್ಟ್ ಕೊಡಿ ಅಂತ ಹೇಳಿದ್ದೇನೆ. 694 ಕಂಪ್ಲೇಂಟ್ಸ್ ಸಾರ್ವಜನಿಕರು ಅವ್ರಿಗಾಗ್ತಾ ಇರೋಂತ ತೊಂದರೆ ಬಗ್ಗೆ ನಮಗೆ ಕಾರ್ಪೊರೇಷನ್ ಕಂಟ್ರೋಲ್ ರೂಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 525 ಕಂಪ್ಲೇಂಟ್ ಅನ್ನ ಈಗಾಗಲೇ ಅಟೆಂಡ್ ಮಾಡಿದ್ದಾರೆ. ಸೊ 69 ಇನ್ನ ಉಳ್ಕೊಂಡಿದೆ. ನಾನು BWSSP, ಫೈರ್ ಫೋರ್ಸು, ನಮ್ಮ ಸ್ಟಾಮ್ ವಾಟರ್ ಡೈನು, BBMP, ಟ್ರಾಫಿಕ್ ಪೊಲೀಸು ಮತ್ತು ಯಾವ್ದಾದ್ರು ನಮ್ಮ ಇಲಾಖೆಗಳಿದೆ, ಇವರೆಲ್ಲ ಒಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ವಾಟ್ ಎವರ್ ಮೇ ಬಿ ದೇ ಹ್ಯಾವ್ ಟು ವರ್ಕ್. ಆಮೇಲೆ ಪವರ್ ಡಿಪಾರ್ಟ್ಮೆಂಟ್ ಅವರು, KPTCL, ಬೆಸ್ಕಾಂ ಎಲ್ಲ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಆಸ್ ಎ ಕೋಆರ್ಡಿನೇಷನ್, ಒಬ್ರ ಮೇಲೆ ಒಬ್ರು ರೆಸ್ಪಾನ್ಸಿಬಿಲಿಟಿ ಹಾಕಂಗಿಲ್ಲ ಅಂತ ಹೇಳಿದ್ದೇನೆ. ಈ ನಮ್ಮ ಕಾರ್ಪೊರೇಷನ್ ಸ್ಟ್ರಾಂಗ್ ವಾಟರ್ ಡೈನ್ ನೋಡ್ತಾ ಇರೋರಿಗೆ ಈ ರಾಜ್ ಕಾಲುವೆ ಮತ್ತೊಂದು ಕೆಲವೆಲ್ಲ ಕೋರ್ಟು ಕಚೇರಿ ಸ್ಟೇ ತರ್ತಿರೋದು, ಅದನ್ನ ಮುಟ್ಟಬಾರ್ದು ಇದನ್ನ ಮುಟ್ಟಬಾರ್ದು ಅಂತ ಕೆಲವೆಲ್ಲ ಮೈಗೆ ಎಣ್ಣೆ ಹಾಕೊಂಡು ಕೆಲವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಳಿದ್ದೇನೆ, ಏನಾದ್ರು ಸ್ಟೇ ತಗೊಂಡು ಬಂದ್ರೆ ಅವ್ರ ಪ್ರಾಪರ್ಟಿ ತಗೊಂಡ್ಬಂದಿರ್ತಾರೆ. ರಾಜ್ ಕಾಲುವೆ ಇರೋವೆಲ್ಲ ಒತ್ತುವರಿಯೆಲ್ಲ ನಮ್ಮ ಸರ್ಕಾರದ ಪ್ರಾಪರ್ಟಿ. ಸೊ ನೋ ಸ್ಟೇ ವಿಲ್ ಅಪ್ಲೈ ಟು ಆಲ್ ದೋಸ್ ಥಿಂಗ್ಸ್. ನೀವು ಅದಕ್ಕೆಲ್ಲ ಸಬು ಹೇಳ್ಕೊಳ್ಬಾರ್ದು. ಅಂತದ್ ಎಲ್ಲೆಲ್ಲಿ ನಮ್ಮ ವರ್ನಬಲ್ ಜಾಗಗಳಿದೆ, ತೊಂದರೆ ಆಗ್ತದೆ, ಅದಕ್ಕೆಲ್ಲ ಕೂಡ ನೀವು ಮರ್ಸಿಲೆಸ್ ಆಗಿ ನಿಮ್ ಕೆಲಸನ ನೀವು ಮಾಡಿ ವಾಟರ್ ಫ್ಲೋ ಅನುಕೂಲ ಆಗ್ಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಸುಮಾರು 261 ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ ನಿನ್ನೆ. ಅದನ್ನೆಲ್ಲ ರೆಸ್ಟೋರ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆಮೇಲೆ ಹಳೆ ಕಟ್ಟಡಗಳು, ಈಗ ಮಳೆ ಬಹಳ ದೊಡ್ಡ ಮಳೆ ನೆನೆ ಬಿದ್ದಿದೆ. ಕೆಲವು ಕಡೆ ಎಲ್ಲ ಹಳೆ ಕಟ್ಟಡಗಳಿಗೆ ಮಳೆಗೆ ಈ ಬಾಂಬೆ ತರ ಕೆಲವು ಕಟ್ಟಡಗಳೆಲ್ಲ ಕುಸಿದೋಗುವಂತ ಸಂದರ್ಭ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅಂತ ಐಡೆಂಟಿಫಿಕೇಶನ್ ಹಾಕಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಶಿಫ್ಟ್ ಮಾಡೋಂತ ಕೆಲಸ ನೀವು ಮಾಡಬೇಕು. ಯಾರು ತಿರ್ಗಾ ಮಳೆ ಬೀಳ್ತು, ಕುಸಿದೋಯ್ತು, ಪ್ರಾಣ ಹೋಯ್ತು, ಪ್ರಾಣ ಪ್ರತಿಯೊಬ್ಬರು ಪ್ರಾಣನೂ ಬಹಳ ಇಲ್ಲಿ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನೀವು ಮುಂಜಾಗ್ರತೆಯಾಗಿ ನೀವು ನಿಮ್ಮ ಏರಿಯಾಲಿ ನೀವು ಸರ್ವೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಮನೆಯಿಂದ ಖಾಲಿ ಮಾಡಿಸಿ ಅಂತ ಕಡೆ ಏನ್ ಡೆಮಾಲಿಷ್ ಮಾಡ್ಲಿಕ್ಕೆ ಯಾವ್ದಾದ್ರು ಇತ್ತು ಅಂತಾನು ಕೂಡ ನೀವು ಅದನ್ನ ಅಲ್ಲಿ ಯಾರು ವಾಸ ಇದ್ದಂಗೆ ನೀವು ನೋಡ್ಕೊಳ್ಳುವಂತ ವ್ಯವಸ್ಥೆ, ಇಲ್ಲ ಕಮರ್ಷಿಯಲ್ ಇರ್ಬೋದು, ಇಲ್ಲ ರೆಸಿಡೆನ್ಷಿಯಲ್ ಇರ್ಬೋದು, ಇಲ್ಲ ಯಾವ್ದೋ ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಯಾವ್ದೋ ಹಳೆ ಬಿಲ್ಡಿಂಗ್ ಗಳಲ್ಲಿ ಕುಸಿದೋಗುವಂತ ಬಿಲ್ಡಿಂಗು, ನೆಂದೋಗುವಂತ ಬಿಲ್ಡಿಂಗ್ ಅಲ್ಲಿ ಯಾರು ವಾಸ ಇಲ್ಲದೆ ಹೋದಂತ ಕಡೆ ತಾವೆಲ್ಲ ನೋಡ್ಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ. ಇದಲ್ಲದೆ ಎಲ್ಲೆಲ್ಲಿ ಮರಗಳು ಡೆಡ್ ಟ್ರೀಸ್ ಇದೆ, ಒಣಗೋಗಿರುವಂತ ಮರಗಳು, ಮುಂದಕ್ಕೆ ತೊಂದರೆ ಆಗ್ತದೆ, ಅದೆಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಕಾರ್ಪೊರೇಷನ್ ಅವರು ಇಬ್ರು ಸೇರಿ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ತೆಗೆದಾಕಂತ ವ್ಯವಸ್ಥೆನ ತಾವೆಲ್ಲ ಸಿದ್ಧತೆ ಎಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೇನೆ. ಆಮೇಲೆ ಈಗಾಗಲೇ 10 HP, ಕೆಲವು 10 20 HP, ಕೆಲವು 5 HP ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಸಪರೇಟ್ ಮೋಟರ್ಗಳನ್ನ ಜನರೇಟರ್ಗಳನ್ನ ಇಟ್ಕೊಂಡು ತಕ್ಷಣ ನೀರನ್ನ ಅಂತ ಕಡೆ ಎಲ್ಲಾರು ನೀರು ಒಳಗಡೆ ಕೆರೆ ಎಷ್ಟೋ ಕಡೆ
ಕೆಳಗಡೆ ಎಲ್ಲ ಬೇಸ್ಮೆಂಟ್ ಎಲ್ಲ ಕಟ್ಕೊಬಿಟ್ಟಿದ್ದಾರೆ, ಲೋಯಿಂಗ್ ಲೈಂಗ್ ಎಲ್ಲ ಕಟ್ಕೊಬಿಟ್ಟಿದ್ದಾರೆ. ತೊಂದರೆ ಆಗುವಂತ ಕಡೆ ನೀರನ್ನ ತೆಗೆದಾಕ್ಲಿಕ್ಕೆ ನೀವೆಲ್ಲ ಒಂದು ದೊಡ್ಡ ಟೀಮ್ಗಳನ್ನೇ ನೀವು ರೆಡಿ ಮಾಡ್ಕೊಡಿ ಅಂತ ನಾವು ಹೇಳಿದ್ದೇವೆ. ಜೊತೆಗೆ ಸಿಂಗಲ್ ವಿಂಡ್ ಬ್ರಿಡ್ಜಸ್ ಎಲ್ಲಿದೆ ಅಲ್ಲಿ ಬಹಳ ಜಾಗೃತರಾಗಿ ಅಲ್ಲೆಲ್ಲ ಮುಚ್ಕೊಳ್ಳೋಕೆ ಇಲ್ಲದಂಗೆ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಒಂದು ವಾರ್ಡ್ ಅಲ್ಲೂ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಜಾಗ ಇದೆ, ನೀರ್ನ ಎಲ್ಲೆಲ್ಲಿ ಹೋಗ್ಬೇಕು, ಈ ವಿಶೇಷವಾಗಿ ಮಾದೇವಪುರ ಇರ್ಬೋದು, ಬೇರೆ ಎಲ್ಲೇ ಆಗಲಿ ಅದಕ್ಕೆಲ್ಲ ನೀವು ಮುಂಜಾಗ್ರತೆಯಾಗಿ ಆ ಮಿಷಿನ್ಗಳನ್ನ, JCBಗಳನ್ನ, ಟಿಪ್ಪರ್ಗಳನ್ನ ಇಟ್ಕೊಂಡು ತಾವೆಲ್ಲ ರೆಡಿಯಾಗಿ ಇರಬೇಕು. ಈಗಿಂದನೇ ಕೆಲಸ ಮಾಡ್ಕೊಂಡಿರಿ ಅಂತೇಳಿ, ಆಮೇಲೆ NDR ಟೀಮ್ ಜೊತೆಲಿ ಟಚ್ ಅಲ್ಲಿ ಇರಿ ಅಂತ ಕೂಡ ನಾನು ಅವ್ರಿಗೆಲ್ಲರೂ ಕೂಡ ನಾನು ತಿಳಿಸಿದ್ದೇನೆ. ಇದಲ್ಲದೆ ನೆಕ್ಸ್ಟ್ 24 hours ಬಹಳ ದೊಡ್ಡ ಮಳೆ ಬಿಡುವಂತ ಮುನ್ಸೂಚನೆ ನಮ್ಮ ಇಲಾಖೆಯವರು ತಿಳಿಸಿದ್ದಾರೆ. ಏನು ಈ ಕಂಪ್ಲೀಟ್ ನಮ್ಮ ಅಸೆಸ್ ಮಾಡುವಂತದ್ದು ಏನು ನಮ್ಮ ಮಾನಿಟರಿಂಗ್ ಏನ್ ಕರಿತೀವಿ, ಇಂಡಿಯನ್ ಮೆಟ್ರಲ್ ನಮ್ಮ ಹವಾಮಾನ ಇಲಾಖೆಯವರು ನೆಕ್ಸ್ಟ್ 24 hours ಒಳ್ಳೆ ದೊಡ್ಡ ಮಳೆ ಬೀಳುವಂತ ಮತ್ತೆ ಬೀಳ್ತದೆ ಅಂತೇಳಿ ಮುನ್ಸೂಚನೆ ಅವರು ನಮಗೆ ತಿಳಿಸಿದ್ದಾರೆ. ಈ ದೃಷ್ಟಿಯಿಂದ ಎಲ್ಲರೂ ಸೇರ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಸೂಚನೆ ಮಾಡಿದ್ದೇವೆ. 24 hours 24/7 ಎಲ್ಲರೂ ಕೂಡ ಆಸ್ ಎ ಟೀಮ್ ಕೆಲಸ ಮಾಡಬೇಕು. ಆಮೇಲೆ ಯಾವುದೇ ಆಗಲಿ ಪ್ರಾಣಕ್ಕೆ ಉಳಿಸ್ಕೊಳ್ಳಿಕ್ಕೆ, ಆಸ್ತಿ ಪಾಸ್ತಿ ಉಳಿಸ್ಲಿಕ್ಕೆ ನೀವು ಎಷ್ಟು ಜಾಗೃತ ಕೆಲಸ ಮಾಡಬೇಕು ಅದೆಲ್ಲ ಮಾಡಬೇಕು ಅಂತ ಹೇಳಿ ಸೂಚನೆಗಳನ್ನ ಕೊಟ್ಟು, ಇಡೀ ನಮ್ಮ ಬೆಂಗಳೂರು ನಗರದ ಒಂದು 3-4 ಅಧಿಕಾರಿಗಳು ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ ಅವರು ಪಾರ್ಟಿಸಿಪೇಟ್ ಮಾಡಕ್ಕಾಗಿಲ್ಲ ಅಷ್ಟೇ. ಮಿಕ್ಕಿದವರೆಲ್ಲ ಟ್ರಾಫಿಕ್, ಫೈರ್ ಫೋರ್ಸ್ ಅವರು, ಬೇರೆ ಬೇರೆ ಅರಣ್ಯ ಇಲಾಖೆಯವರು, ಎಲ್ಲ BWCSB, ಕಾರ್ಪೊರೇಷನ್, ಇಂಜಿನಿಯರ್ಸ್ ಸಂಬಂಧಪಟ್ಟಂತವ್ರು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಅವ್ರಿಗೆ ಆಗ್ತಿದ್ದಂತ ಸಮಸ್ಯೆ ಎಲ್ಲ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಅವ್ರಿಗೆಲ್ಲ 1 ಪಾಯಿಂಟ್ ಏನು ಅಜೆಂಡಾ ಇದೆ ಅದನ್ನೆಲ್ಲ ಕೊಟ್ಟು ನಾವು ಕಳಿಸ್ಕೊಟ್ಟಿದ್ದೇವೆ. ಬಟ್ ಐ ಶುಡ್ ಕಂಗ್ರಾಚುಲೇಟ್ ಆಲ್ ಮೈ ಆಫೀಸರ್ಸ್. ನಿನ್ನೆ ರಾತ್ರಿ ಬಹಳ ಚೆನ್ನಾಗಿ ಒಂದು ದೊಡ್ಡ ಸಮಸ್ಯೆ ಮ್ಯಾನೇಜ್ ಮಾಡಿದ್ದಾರೆ, ಮರಗಳನ್ನ ಕಟ್ ಮಾಡಿದ್ದಾರೆ, ಓವರ್ ನೈಟ್ ಕೆಲಸ ಮಾಡಿದ್ದಾರೆ, ಟ್ರಾಫಿಕ್ ಈಸ್ ಔಟ್ ಮಾಡಿದ್ದಾರೆ. ಆಮೇಲೆ ಮೆಟ್ರೋ ಕೂಡ ಬಿದ್ದೋಗ್ಬಿಟ್ಟಿದೆ, ಮೆಟ್ರೋ ಕೂಡ ಲೈನ್ ಅಲ್ಲಿ ಮರ ಬಿದ್ದೋಗಿತ್ತು. ಸದ್ಯ ಯಾವ ಅನಾಹುತ ಆಗಿಲ್ಲ. ತಕ್ಷಣ ನಿಲ್ಲಿಸಿ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ಬಟ್ ಒಟ್ಟಾರೆ ಅದನ್ನ ಏನು ಸಮಸ್ಯೆ ಇಲ್ಲದೆ ಈಗ ಅದನ್ನು ಕೂಡ ಕ್ಲೀನ್ ಮಾಡಿ ಮೆಟ್ರೋ ಇದನ್ನ ಮರನೆಲ್ಲ ಕಟ್ ಮಾಡಿ ಆಪರೇಷನ್ಸ್ಗೆ ಇದನ್ನ ತೆಗೆದುಕೊಂಡು ಬಂದಿದ್ದಾರೆ. ಸೊ ಎಂಟೈರ್ ಟೀಮ್ ಆಫ್ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿರುವಂತಹ BWSB, ಈ ಫೈರ್ ಫೋರ್ಸು, ಮೆಟ್ರೋರು ಎಲ್ಲ BBP ಎಲ್ಲರೂ ಸೇರಿ ಬಹಳ ಚೆನ್ನಾಗಿ ಇವತ್ತು ರಾತ್ರಿ ಕೆಲಸ ಮಾಡಿದ್ದಾರೆ. ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತೇಳಿ ಈಗಾಗಲೇ ನಾನು ಅವ್ರಿಗೆ ಕೆಲವು ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಇದೆಯಾ ನಿಮ್ದು? Sir, you mentioned about 3 people, sir, injury ಆಗಿದೆ ಅಂತ. Can you explain what sort of injuries and ಎಲ್ಲಿಂದ ಯಾವ ತರ? There is not a major injuries, all are safe. ಸ್ವಲ್ಪ ಆಗಿದೆ, ಮರಗಳು ಬಿದ್ದು ಮತ್ತೊಂದು ಕಡೆ ಆಗಿದೆ, ಸ್ವಲ್ಪ ತಲೆ ಒಂದು ಏಟಾಗಿದೆ ಅಷ್ಟೇ. We are taking care of all those things. ಸರ್, ಈಗ ಟಾಸ್ಕ್ ಫೋರ್ಸ್ ಅಲ್ಲಿ ಎಷ್ಟು ಮಂದಿ ಕೆಲಸ ಮಾಡ್ತಾರೆ? ಯಾಕಂದ್ರೆ ಅಧಿಕಾರಿಗಳಿಗೆ ಕಾಲ್ ಮಾಡಿದಾಗ ಅವರು ಅಧಿಕೃತ ವೇಳೆಯಲ್ಲಿ ಮಾತ್ರ ಕೆಲಸ ಮಾಡ್ತಾರೆ, ಬೇರೆ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಜಾರ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಟಾಸ್ಕ್ ಫೋರ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಯಾರು ಎಲ್ಲರೂ ಅದಕ್ಕೆ ನಾನು ಜಾರ್ಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ನಾನು ಅದಕ್ಕೆ ಬೇರೆಯವ್ರ ಮೇಲೆ ಹಾಕುವಂತ ಪ್ರಶ್ನೆ ಇಲ್ಲ. ನೀವೆಲ್ಲರೂ ಸೇರಿ ಅದು ಯೂನಿಟ್ ಎಲ್ಲರೂ ಸೇರಿ ಕೆಲಸ ಮಾಡ್ಬೇಕು ಅಂತ ಇವತ್ತು ಕರೆದು ಕೋಆರ್ಡಿನೇಷನ್ ಇರಬೇಕು ಅಂತೇಳಿ ನಿನ್ನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಶುಡ್ ಕಂಟಿನ್ಯೂ. ಈ ಗವರ್ಮೆಂಟ್ ನಿಮ್ಗೆ ಏನೇನ್ ಬೇಕು ನಾನೆಲ್ಲ ತರದ ಸಹಕಾರ ಕೊಡ್ತೀನಿ. ಕುಡಿಯೋ ನೀರು, ಕ್ವಾಲಿಟಿ ನೀರು ಎಲ್ಲೂ ಕೂಡ ಸ್ಟಾಮ್ ವಾಟರ್ ನೀರು ಕುಡಿಯೋ ನೀರಿಗೆ ಮಿಕ್ಸ್ ಹಾಕಿದ್ದಾಗೆ ಅದು ನೋಡ್ಕೊಂಡು ಎಲ್ಲ ಚೆಕ್ ಮಾಡುವಂತ ಮಿಷಿನ್ಗಳನ್ನ ನೀವೇ ಪರ್ಚೇಸ್ ಮಾಡ್ಕೊಂಡು ನೀವೇ ಯಾವ ಕಳಿಸಿದ್ರಿ, ನಾನು ವಾಟರ್ ಇದಕ್ಕೆ ಕಳಿಸಿದೆಲ್ಲ ವಾಟರ್ ಟೆಸ್ಟಿಂಗ್ ಲ್ಯಾಬ್ಗಳಿಗೆ ಹೋಗೋದ್ ಬೇರೆ, ನೀವೇ ಎಕ್ವಿಪ್ಡ್ ಆಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಕೂಡ ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ.
ಕಂಟ್ರೋಲ್ ರೂಮ್ ನ ತಾವೇ ಹ್ಯಾಂಡಲ್ ಮಾಡ್ತೀರಿ ಅಂತ ಮತ್ತೆ ಸಿಸಿಟಿವಿ ಕೂಡ ತಮ್ಮ ಆಫೀಸ್ ಕನೆಕ್ಟ್ ಮಾಡ್ತೀವಿ ಯಾವ ರೀತಿ ಇರುತ್ತೆ ಸರ್? ಅವರು ಇದೆ ಒಂದೊಂದ್ ಟೈಮ್ ನಾನು ಅಲ್ಲಿ ಹೋಗಿ ಕೂತ್ಕೊಂಡವ್ರು ಯಾರು ಕೆಲಸ ಮಾಡೋದು, ನಾನು ಹೋದ ತಕ್ಷಣ ಇಡೀ ಸ್ಟಾಫ್ ಕಾರ್ಪೊರೇಷನ್ ಸ್ಟಾಫ್ ಎಲ್ಲ ಬಂದಲ್ಲಿ ಕೂತ್ಕೊತಾರೆ. ಅದಕ್ಕೆ ನನಗೂ ಒಂದು ಕನೆಕ್ಷನ್ ಇಟ್ಟಿರಪ್ಪ ಅಂತ ಹೇಳ್ತೀನಿ. ಹೆಲ್ಪ್ ಲೈನ್ ನಂಬರ್ ಸರ್ ಗುಂಡಿ ಮುಚ್ಚುವಂತ ಕೆಲಸ ಮೇ 31 ಲಾಸ್ಟ್ ಡೆಡ್ ಲೈನ್ ಕೊಡ್ತೀವಿ. ಆ ಕೆಲಸ ಕೂಡ ಆಗ್ತದೆ. ಮಳೆ ಫಸ್ಟ್ ಇದನ್ನ ಇಂಥ ಸಂದರ್ಭ ಎಮರ್ಜೆನ್ಸಿ ಮಾಡ್ಲಿ, ಅದ್ರ ಪಾಡೋದು ಹಾಕೊಂಡು ಬರ್ತಾ ಇರ್ತದೆ. ಮಳೆ ಬಿದ್ದಾಗ ಸ್ವಲ್ಪ ಗುಂಡಿದ್ದು ಸ್ವಲ್ಪ ಲೇಟ್ ಆಗ್ತದೆ, ಯಾಕೆಂದ್ರೆ ಅದು ವೇಸ್ಟ್ ಆಗ್ಬಾರ್ದು. ಮಳೆ ಬಿದ್ದ ತಕ್ಷಣ ಸ್ವಲ್ಪ ಆರಿರ್ಬೇಕು ಅವಕ್ಕೆಲ್ಲ. ಸರ್ ಒನ್ ಕಾಮನ್ ಪ್ರಾಬ್ಲಮ್ 1533 ನಿಮ್ಗೂ ಹೇಳ್ತಾ ಇದೀನಿ, ಎನಿವನ್ ಯಾರು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ 1533ಗೆ ಯಾರು ಬೇಕಾದ್ರೂ ಫೋನ್ ಮಾಡಿ ಅವ್ರ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಬಹುದು. Sir, one common problem yesterday was this power outages because of the tree felling. So predominantly across Bangalore, people face problem because of the recharge ಮಾಡೋದಕ್ಕೆ 2 to 3 hours ತಗೊಂಡ್ರು. ಬೆಸ್ಕಾಂ ನಲ್ಲಿ ವರ್ಕ್ ಫೋರ್ಸ್ ಜಾಸ್ತಿ ಮಾಡಬೇಕು, ಲೈನ್ ಮ್ಯಾನ್ಗಳು ಈಗ ಒಂದೊಂದೇ ಗಾಡಿ ಬಿಟ್ಟಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಇಟ್ಸ್ ಎ ವೆರಿ ಸೆನ್ಸಿಟಿವ್ ಪ್ಲೇಸ್. ಐ ವರ್ಕ್ ಆಸ್ ಎ ಪವರ್ ಮಿನಿಸ್ಟರ್. ಆ ಕನೆಕ್ಷನ್ ತಿರ್ಗಾ ಅವ್ರಿಗೂ ಬಹಳ ಕಷ್ಟ. ವೈರ್ ಬಿದ್ದಿದ್ದ ತಿರ್ಗಾ ರೀಪ್ಲೇಸ್ ಮಾಡೋಂಥದ್ದು, ಬೇರೆ ಕಡೆ ಆಲ್ಟರ್ನೇಟಿವ್ ಕನೆಕ್ಷನ್ ಕೊಡುವಂಥದ್ದು, ಇದೆಲ್ಲ ಕೂಡ ದೊಡ್ಡ ಸಮಸ್ಯೆ ಇರ್ತದೆ. ಎಲ್ಲೋ ಒಂದ್ ಕಡೆ ವೈರ್ ಬಿಲ್ತು ಅಂದ ತಕ್ಷಣ ನಾಳೆ ಬೆಳಗ್ಗೆ ಎಲೆಕ್ಟ್ರಿಫಿಕೇಶನ್ ಆಗುವಂಥದ್ದೆಲ್ಲ ಕೂಡ ಬಹಳ ಇದೆ. ವೆಹಿಕಲ್ ಮೂವ್ಮೆಂಟ್ ಇವೆಲ್ಲ ಇರ್ತದೆ. ನಾನು ಇಲ್ಲಿ ಗಮನಿಸಿದೆ, ನೀವು ಎಷ್ಟು ಜನ ಗಮನಿಸಿದ್ರು ನನಗೆ ಗೊತ್ತಿಲ್ಲ. ಇಲ್ಲಿ ಪಶ್ಚಿಮ ಸರ್ಕಾರದಲ್ಲಿ ಈ ಕೇಬಲ್ ಲೈನ್ಗಳು, ಪವರ್ ಲೈನ್ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಒಳಗಡೆ ಕಾರ್ ಬೇರೆ ತಗಲಾಕೋಗ್ಬಿಟ್ಟಿತ್ತು. ಏನ್ ನನಗೆ ಗಾಬರಿ, ಏನೋ ಹೆಚ್ಚು ಕಮ್ಮಿ ಆಯ್ತಂತೆ, ಸತ್ಯ ಯಾರಿಗೂ ಏನೋ ಆಗ್ಲಿಲ್ವಂತೆ. ಹಂಗೆ ಬಹಳ ಹುಷಾರಾಗಿರ್ಬೇಕು. ಕಾರ್ಪೊರೇಟರ್ ಏನ್ ಮಾಡ್ತಾರೆ? ಕಾರ್ಪೊರೇಟರ್ ಏನು ಮಾಡೋದಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಜನಪ್ರತಿನಿಧಿಗಳು ಇಲ್ಲ, ಬರೀ ಅಧಿಕಾರಿಗಳು ಮಾತ್ರ ಕೆಲಸ ಮಾಡಬೇಕು. ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಅರ್ಥಕೊಳ್ಳೋದಕ್ಕೆ ಜನಪ್ರತಿನಿಧಿಗಳೇ ಇಲ್ಲ ಸರ್. ಈಗೆಲ್ಲ ಈಗ ಅಧಿಕಾರ ಜನ ಸೇವೆ ಮಾಡ್ತೀನಿ ಅಂದಾಗ ಎಲ್ಲರೂ ಕೆಲಸ ಮಾಡ್ತಾ ಇರ್ಬೇಕು. ಎಲ್ಲರೂ ವರ್ಕರ್ಸ್ ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಪಂಚಾಯತಿಂದ ಪಾರ್ಲಿಮೆಂಟ್ ಎಲ್ಲ ಬೇಕು. ಎಲ್ಲ ರೆಡಿ ಮಾಡೋಣ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದೆಯಲ್ಲ, ನೆಕ್ಸ್ಟ್ ಎಲ್ಲ ಮಾಡೋಣ. ನಿಮ್ಗೆ ಬೇಕಾದೆಲ್ಲ ಕೊಡೋಣ. ಬಿಬಿಎಂಪಿ ಮೇಲೆ ಒತ್ತಡ ಆಗಿರೋದ್ರಿಂದ ವಿಭಜನೆ ಮಾಡ್ತಕ್ಕಂಥದ್ದು ಬಿಬಿಎಂಪಿನ, ಅದು ಕೂಡ ಅವೆಲ್ಲ ನಾಳೆ ಆಗಲಿ. ಶುಭ ಮುಹೂರ್ತ ಫಿಕ್ಸ್ ಮಾಡೋಣ. ನಮಸ್ಕಾರ ಸರ್. ಒತ್ತುವರಿ ತೆರವು ಏನಾದ್ರು ಮಾಡ್ತಾ ಇದೀರಾ ಸರ್? ಪ್ರತಿ ಬಾರಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಮಳೆ ಬಂದ ಸಂದರ್ಭದಲ್ಲಿ. ಮರ್ಸಿಲೆಸ್ ಆಗಿ ಹೇಳಿದ್ದೀನಿ.